ನಮಸ್ಕಾರ ವೀಕ್ಷಕರೇ, ನೋಡ್ತಾ ಇದ್ದಾರಲ್ಲ, ಯಜಮಾನನಿಗೆ ಯಜಮಾನ ಆದಂಥವ್ರು ಇವರು. ಯಾಕೆಂದರೆ ಈ ಚಿತ್ರದ ನಿರ್ಮಾಪಕರು ಸಹ ಸುರೇಶ್ ಅವರು, ನಿಮ್ಮೆಲ್ಲರ ಪ್ರೀತಿಯ ಸುರೇಶ್ ಸರ್ ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರ ಈ ಒಂದು ಯಶಸ್ಸು ಯಾವ ರೀತಿ ಅವ್ರ ಮನಸ್ಸಲ್ಲಿದೆ ಅನ್ನೋದನ್ನು ಖಂಡಿತ ನಾವು ತಿಳ್ಕೊಳ್ಳೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್, ಹೇಳಿ, ಯಜಮಾನನಿಗೆ ಯಜಮಾನ ನೀವು ಒಂದು ರೀತಿ ನಿರ್ಮಾಪಕರು ಅಂತ ಹೇಳ್ಬೋದು. ಯಜಮಾನ ಅನ್ನೋದು ತುಂಬ ದೊಡ್ಡ ಮಾತಾಯಿತು. ನಾನು ಮೂಲತಃ ಕಾರ್ಮಿಕನಾಗಿಯೇ ನನ್ನ ಕೆಲಸವನ್ನು ಮಾಡಿದ್ದೇನೆ. ಈ ಸಿನಿಮಾದ ಉದ್ದೇಶವೇ ದುಡಿಮೆಯೇ ದೇವರು, ದುಡಿಯೋನೇ ಯಜಮಾನ ಅನ್ನುವಂಥದ್ದು. ಮಧ್ಯವರ್ತಿಗಳಿಂದ ಸಂಕಟ ಅನುಭವಿಸ್ತಿರುವ ಕೋಟ್ಯಾಂತರ ಜನ ಇದ್ದಾರೆ ಈ ದೇಶದಲ್ಲಿ. ಅವ್ರ ಬಗ್ಗೆ ಈ ಸಿನಿಮಾ ಮಾತಾಡುತ್ತೆ. ಈಗಾಗಲೇ ಬೆಳಗ್ಗೆ ಯಾರ್ಯಾರು ನೋಡಿದ್ದಾರೆ ಸಿನಿಮಾ, ಅವರು ತುಂಬ ಒಳ್ಳೆಯ, ತುಂಬ ಪಾಸಿಟಿವ್ ಆದಂತಹ ರೆಸ್ಪಾನ್ಸನ್ನು ಕೊಟ್ಟಿದ್ದಾರೆ. ಬರೀ ರಾಜ್ಯದಲ್ಲಿ ಮಾತ್ರ ಅಲ್ಲ, ರಾಜ್ಯದ ಆಚೆಗೆ ಅಹಮದಾಬಾದ್ನಂತಹ ನಗರ, ಲಕ್ನೋದಂಥ ನಗರ, ಗೋವಾ, ಇಲ್ಲೆಲ್ಲವೂ ಬೆಳಗಿನ 6:30 ಶೋ ಹೌಸ್ಫುಲ್ ಆಗಿರೋದಿದೆಯಲ್ಲ, ಇದು ಕೇವಲ ಸಿನಿಮಾದ್ದಷ್ಟೇ ಅಲ್ಲ, ದರ್ಶನ್ ಅವರಿಗಿರುವ ಅಭಿಮಾನಿಗಳ ಸಂಖ್ಯೆಯೂ ಅದಕ್ಕೆ ದೊಡ್ಡ ಕಾರಣ. ಅಂತಹ ಒಬ್ಬ ನಟ ಇಂಥ ಕಥೆಯನ್ನು ಮಾಡೋಕ್ಕೆ ಒಪ್ಕೊಂಡಿದ್ದು ಮೊದಲು ನಾವು ಮೆಚ್ಕೊಳ್ಬೇಕಾದಂಥ ಸಂಗತಿ. ಎರಡನೇದು, ಒಂದು ಸ್ವಚ್ಛ ಕನ್ನಡ ಸಿನಿಮಾ ಮಾಡಬೇಕು ಅನ್ನೋ ಆಸೆ ಇತ್ತು, ಮತ್ತು ಅದು ಇಂತಹ ನಟರನ್ನು ಇಟ್ಕೊಂಡು ನಾವು ಹೇಳಬೇಕಾದ ಮಾತನ್ನು ಹೇಳಿದ್ರೆ ಅದು ಹೆಚ್ಚು ಜನಕ್ಕೆ ತಲುಪುತ್ತೆ ಅನ್ನುವ ಒಂದು ನಂಬಿಕೆ ಇತ್ತು. ಅದು ಸಾಕಾರವಾಗ್ತಾ ಇದೆ. ಇದಕ್ಕಿಂತ ಇನ್ನೇನು ಸಂತೋಷ. ಒಬ್ಬ ಕಾರ್ಮಿಕನಾಗಿ ಜನ ಮೆಚ್ಕೊಂಡು ಆಡುವ ಮಾತೆ ನಮಗೆ ಇನ್ನೊಂದೆರಡು ಒಳ್ಳೆಯ ಕೆಲಸ ಮಾಡೋಕ್ಕೆ ಸ್ಫೂರ್ತಿಯಾಗತ್ತೆ. ಖಂಡಿತ ಒಬ್ಬ ನಿರ್ಮಾಪಕನಾಗಿ ಇವತ್ತು ನೀವು ಯಜಮಾನನಾಗಿ ಬಂದಿದ್ದೀರಾ. ಆ ಒಂದು ವಿಚಾರಕ್ಕೋಸ್ಕರ ಯಜಮಾನ ಅಂದೆ. KGF ಅಲ್ಲಿ ಒಬ್ಬ ಕಾರ್ಮಿಕರಾಗಿದ್ದೀರಾ. ನಿಮಗೆ ಕಾರ್ಮಿಕರಾಗಿ ನೋವು ಗೊತ್ತು, ಯಜಮಾನನಾಗಿ ಆ ಒಂದು ಪವರು ಗೊತ್ತು. ಮತ್ತು ಈ ಚಿತ್ರದಲ್ಲಿ, ಯಜಮಾನ ಚಿತ್ರದಲ್ಲಿ ನಿಮ್ಗೆ ಇಷ್ಟ ಆಗ್ತಕ್ಕಂಥ ಅಂಶ ಏನು ಸರ್? ಮೊದಲನೇದು, ಇಡೀ ಚಿತ್ರ ನಾವು ಒಂದು ಫಾರ್ಮ್ ಅಂತ ಏನು ಕರಿತೀವಿ ನಮ್ಮ ಲಿಟ್ರೇಚರಿನ ಮಾತುಕತೆಯಲ್ಲಿ, ಆ ಫಾರ್ಮಿನ ಒಳಗಡೆಗೆ ಪಕ್ಕ ಆ ಚೌಕಟ್ಟುಗಳ ಒಳಗಡೆ ಸರಿಯಾಗಿ ಕೂತಿರುವಂತಹ ಒಂದು ಕತೆ. ಅಂಥದ್ದೊಂದು ಕಥೆಯನ್ನು ಹೇಳುವ ಒಂದು ಅವಕಾಶ ಇದೆಯಲ್ಲ, ಅದಕ್ಕೆ ಬೇಕಾದ ವಿಸ್ತಾರ ಇದೆಯಲ್ಲ, ಆ ವಿಸ್ತಾರವನ್ನು ಪಡ್ಕೊಳ್ಳೋಕ್ಕೆ ದರ್ಶನ್ ತರಹದ ಒಬ್ಬ ನಟ ಬೇಕು. ಬೇರೆ ಯಾರೋ ಸಣ್ಣ ನಟರನ್ನು ನಾನು ಬಳಸಿದ್ರೆ ಈ ಕತೆ 3 ಗಂಟೆಯ ಕತೆ ಹೇಳೋಕ್ಕೆ ಸಾಧ್ಯನೇ ಆಗೋಲ್ಲ. ದರ್ಶನ್ ತರಹದ ನಟ ಇದ್ದಾಗ 3 ಗಂಟೆ ಕೂರಿಸ್ಕೊಳ್ಳುವ ಶಕ್ತಿ ಇರ್ತದೆ. ಬೇರೆ ಇನ್ಯಾವುದೇ ನಟ ಇದ್ದಿದ್ದರೂ ಇದು 100 ನಿಮಿಷದಲ್ಲಿ ಮುಗಿಸ್ಬೇಕಾಗಿತ್ತು ಸಿನಿಮಾ. ದರ್ಶನ್ ಥರದವ್ರು ಸಿಕ್ಕಾಗ 165 ನಿಮಿಷ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇದು ಮೊದಲನೇ ವಿಷಯ. ಎರಡನೇದು, ಇಂಥದ್ದೊಂದು ಸಿನಿಮಾ ಮಾಡೋಕ್ಕೆ ಅದ್ಭುತವಾದ ತಂಡ ಬೇಕು. ಮೊದಲನೇದಾಗಿ ಶಶಿಧರ್ ಅಡಪ ಅವರು ಹಾಕ್ಕೊಟ್ಟಿರುವ ಸೆಟ್ಗಳು ಎಷ್ಟು ಚೆನ್ನಾಗಿದೆ ಅಂದರೆ, ನೀವು ಸಿನಿಮಾದಲ್ಲೇ ಅದನ್ನು ನೋಡಬಹುದು. ಸುಮಾರು 9 ಬೃಹತ್ತಾದ ಸೆಟ್ಗಳು, ಅದರ ತುಂಬ ಜನ, ಪ್ರತಿ ದಿವಸ 300ರಿಂದ 400 ಜನ ಕೆಲಸ ಮಾಡ್ತಿದ್ದಂತಹ ಒಂದು ತಂಡ, ಜೊತೆಗೆ ನಮ್ಮ ಸಹಾಯಕ ನಿರ್ದೇಶಕರ ತಂಡ, ಅದೊಂದು 8 ಜನ ಹುಡುಗರು ನಿಜವಾಗಲೂ ಅದ್ಭುತವಾದ ಕೆಲಸ ಮಾಡಿದ್ರು. ಇದೆಲ್ಲ ಮೀರಿ ಶ್ರೀಶಾ ಕುದುವಳ್ಳಿ ನಮ್ಮ ಛಾಯಾಗ್ರಾಹಕ ಮತ್ತು ಅವನ ತಂಡ, ಅವರೂ ಅದ್ಭುತವಾಗಿ ಕೆಲಸ ಮಾಡಿದ್ದರ ಕಾರಣವಾಗಿ, ಅಂದರೆ ಒಟ್ಟು ಒಂದು ತಂಡವಾಗಿ, ಒಂದು ಟೀಮ್ ಆಗಿ ನಾವು ಕೆಲಸ ಮಾಡಿದ್ವಿ. ಪ್ರತಿ ದಿವಸ ಸಾಯಂಕಾಲ ನಾವು ರಂಗಭೂಮಿಯಲ್ಲಿ ಒಂದಿದೆ ಸರ್ಕಲ್ ಕೂತ್ಕೊಳ್ಳೋದು ಅಂತ, ನಾಟಕ ಮುಗಿದ ಮೇಲೆ ಸರ್ಕಲಲ್ಲಿ ಕೂತ್ಕೊಂಡು ಇವತ್ತೇನಾಯಿತು ಅಂತ ಚರ್ಚೆ ಮಾಡಿದ್ವಿ. ಆ ತರಹ ಪ್ರತಿ ದಿವಸ ಶೂಟಿಂಗ್ ಮುಗಿದ ಮೇಲೆ ಆ ಥರ ಸರ್ಕಲ್ ಕೂತ್ಕೊತಾ ಇದ್ವಿ. ಎಲ್ಲ ತಂಡದವರು, ಆರ್ಟ್ ಡಿಪಾರ್ಟ್ಮೆಂಟ್ನವರು, ಪ್ರೊಡಕ್ಷನ್ನವರು, ಡೈರೆಕ್ಷನ್ನವರು, ಕ್ಯಾಮ್ರಾದವರು, ಅಷ್ಟು ಜನ ಕೂತ್ಕೊಂಡು ಇವತ್ತೇನಾಯಿತು, ನಾಳೆಗೆ ಏನಾಗಬೇಕು, ಆ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ರ ಕಾರಣವಾಗಿ ಏನಾಯಿತು, ಇಡೀ ಕೆಲಸ ಹೂವೆತ್ತಿದಷ್ಟು ಸಲೀಸಾಗಿ ಆಯಿತು. ಸಣ್ಣ ಪುಟ್ಟ ಏನೋ ಆಗಿರ್ತವೆ, ಏನೂ ಆಗಿಲ್ಲ ತೊಂದರೆನೇ ಆಗಿಲ್ಲ ಅಂತ ಹೇಳೋಕ್ಕಾಗಲ್ಲ. ಯಾರಿಗೋ ಮೊಳೆ ಚುಚ್ಚಿರುತ್ತೆ, ಇನ್ಯಾರು ಎಡು ಬಿದ್ದಿರ್ತಾರೆ, ಈ ಥರದ್ದಾಗಿರುತ್ತೆ. ಹಾಂ, ಅದನ್ನು ಮೀರಿ ಇಟಿಯಾಗಿ ತಂಡವಾಗಿ ಕೆಲಸ ಮಾಡಿದ್ರ ಕಾರಣವಾಗಿ ಇದೊಂದು ಉತ್ತಮವಾದ ಕೃತಿಯಾಗಿ ತಯಾರಾಗಿದೆ. ಅದು ಕಲಾಕೃತಿ ಅಂತ ನಾನು ಹೇಳಲಾರೆ, ಒಂದು ಒಳ್ಳೆಯ ಕೃತಿ ಅಂತ ಖಂಡಿತ. ಒಂದು ಸಿನಿಮಾ ಅಂತಕ್ಕಂಥದ್ದು 100 ಜನಕ್ಕೆ ಮನೋರಂಜನೆ ಕೊಡುತ್ತೆ, ಎಷ್ಟೋ ಕುಟುಂಬಗಳಿಗೆ ಊಟಕ್ಕೆ ದಾರಿನೂ ಆಗುತ್ತೆ ಅಲ್ವಾ? ಯಾಕೆಂದರೆ ಟೆಕ್ನಿಷಿಯನ್, ಒಂದು ಸಿನಿಮಾ ಅಂತ ನೋಡಿದಾಗ ಒಂದು ಕಲೆಗಳ ಭಂಡಾರನೇ ಸಿನಿಮಾ ಅಂತ ಹೇಳ್ಬೋದು. ಎಷ್ಟು ಜನ ಟೆಕ್ನಿಷಿಯನ್ ಕೆಲಸ ಮಾಡ್ತಾರೆ, ಅವ್ರ ಕುಟುಂಬ ಬದುಕುತ್ತೆ, ಎಷ್ಟು ಜನಕ್ಕೆ ಮನೋರಂಜನೆ ಸಿಗುತ್ತೆ. ಬಟ್ ಇಷ್ಟೆಲ್ಲ ಕೊಡ್ತಕ್ಕಂಥವ್ರು ಪ್ರತಿಯೊಬ್ಬರು ಇಂಪಾರ್ಟೆಂಟು, ನಿರ್ಮಾಪಕರು ಇಂಪಾರ್ಟೆಂಟು. ಆ ಥರ ನೀವೊಬ್ಬ ನಿರ್ಮಾಪಕರಾಗಿ ಇಷ್ಟು ಜನಕ್ಕೆ ಕೆಲಸ ಕೊಟ್ಟಿದ್ದೀರಾ, ಇವತ್ತು ಜನರು ಮನೋರಂಜನೆ ಅನುಭವಿಸ್ತಾ ಇದ್ದಾರೆ ಅಂದರೆ ಅದಕ್ಕೆ ನೀವು ಸಹ ಒಬ್ಬರು ಕಾರಣಕರ್ತರಾಗ್ತೀರಾ. ಖಂಡಿತ ನಿಮಗೆ ಒಳ್ಳೆಯದಾಗಬೇಕು, ಈ ಚಿತ್ರ ಯಶಸ್ವಿ ಆಗಬೇಕು. ಜೊತೆಗೆ ಈ ಚಿತ್ರ ನಿಮ್ಗೆ ಇನ್ನೂ 16 ಸಿನಿಮಾಗಳನ್ನ ಮಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅನ್ನೋದು ಪ್ರತಿಯೊಬ್ಬರ ಆಸೆ ಸರ್. ಹೌದು, ಖಂಡಿತ. ಯಾವುದೇ ಒಂದು ಪ್ರಯತ್ನ ಮತ್ತಷ್ಟು ಒಳ್ಳೆಯ ಪ್ರಯತ್ನ ಮಾಡುವುದಕ್ಕೆ ಹೆದ್ದಾರಿಯನ್ನು ತೆಕ್ಕೊಡಬಹುದು, ಕಾಲ್ದಾರಿನಾರು ತೆಕ್ಕೊಡಬಹುದು. ಆದರೆ ಅದು ತೆಕ್ಕೊಳ್ಳುವ ದಾರಿ ಇದೆಯಲ್ಲ, ಅದನ್ನು ಬಳಸ್ಕೊಳ್ಳೋದು ಮತ್ತೆ ಆಯಾ ತಂಡದ ಕೈಯಲ್ಲಿರ್ತದೆ. ಇದೊಂದು ಅದ್ಭುತವಾದ ತಂಡ ತಯಾರಾಗಿದೆ. ಈ ತಂಡ ಎಷ್ಟು ಕಾಲ ಒಟ್ಟಿಗೆ ಹೀಗೆ ನಡೀತೀವೋ ನಾವು
ಮತ್ತಷ್ಟು ಒಳ್ಳೆ ಸಿನಿಮಾ ಖಂಡಿತ ಮಾಡಿಕೊಡ್ತೀವಿ. ಖಂಡಿತ ಸುರೇಶ್ ಸರ್, ನಿಮ್ಮ ಮನಸ್ಸು ಎಂಥದ್ದು ಅಂತ ಖಂಡಿತ ಗೊತ್ತು. ಇವತ್ತು ಜನ ದರ್ಶನ್ ಅವ್ರು ಎಷ್ಟು ಇಷ್ಟಪಡ್ತಾರೋ ಅದೇ ರೀತಿ ಸುರೇಶ್ ಅವರು ಅಂದರೆ ಒಂದು ಕರ್ನಾಟಕದಲ್ಲಿ ಒಂದು ಅಷ್ಟೇ ಪ್ರೀತಿ ಇದೆ ಅಲ್ವಾ. ಖಂಡಿತ ಆ ಪ್ರೀತಿಗೆ ನಿಮಗೆ ಜಯ ಸಿಕ್ಕೇ ಸಿಗುತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ. ಮತ್ತು ಇನ್ನೇನು ಹೇಳಬೇಕು ಅಂತ ಇಷ್ಟಪಡ್ತೀರಿ ಒಂದು ಯಜಮಾನ ಸಿನಿಮಾ ಬಗ್ಗೆ? ಮೊದಲನೇದು ಹರಿಕೃಷ್ಣನ ಬಗ್ಗೆ ನಾನು ಮಾತಾಡಲೇಬೇಕು. ನನಗೆ ಆತನಿಗೆ 15-16 ವರ್ಷ ಇದ್ದಾಗಿಂದ ಪರಿಚಿತವಾದಂತಹ ಹುಡುಗ. ಸೌಂಡ್ ಆಫ್ ಮ್ಯೂಸಿಕ್ನಲ್ಲಿ ಎಲ್ಲ ಸಂಗೀತಗಾರರಿಗೆ ಉಪಕರಣಗಳನ್ನು ತಂದು ಕೀಬೋರ್ಡು ಗಿಟಾರು ತಂದು ಜೋಡಿಸ್ತಾ ಇದ್ದಂತಹ ಹುಡುಗ. ಆಗಿಂದ ಈಗಿನವರೆಗಿನ ಆತನ ಪ್ರಯಾಣ ಇದೆಯಲ್ಲ, ಅದು ಅದ್ಭುತವಾದ್ದು, ರೋಚಕವಾದ್ದು ಮೊದಲನೇದು. ಮತ್ತು ಮೂಲತಃ ನಿರ್ದೇಶಕ ಆಗಬೇಕು ಅಂತ ಹೇಳಿ ಈ ಉದ್ಯಮಕ್ಕೆ ಬಂದವನು ಏನೇನೋ ಆಗಿ ಸಹಾಯಕ ಸಂಗೀತ ನಿರ್ದೇಶಕ ಆಗಿ, ಆಮೇಲೆ ತಾನೇ ಸ್ವತಃ ಕಂಪೋಸರ್ ಆಗಿ, ಆಮೇಲೆ ಸಂಗೀತ ನಿರ್ದೇಶಕ ಆಗಿ, ಕತೆ ಬರೆಯುವವನಾಗಿ, ಈಗ ನಿರ್ದೇಶಕನೂ ಆಗಿದ್ದಾನಲ್ಲ. ಈ ಬೆಳವಣಿಗೆ ತುಂಬ ಸಂತೋಷ ಕೊಡುವಂಥದ್ದು. ನಮ್ಮ ಎದುರುಗಡೆ ಹುಡುಗರು ಬೆಳೆದು ನಿಲ್ತಾರಲ್ಲ, ಅದಕ್ಕಿಂತ ದೊಡ್ಡದು ಇನ್ನೇನಿದೆ. ಸರ್, ನೀವು ಕಮರ್ಷಿಯಲ್ ಸಿನಿಮಾಗಿಂತ ಹೆಚ್ಚಾಗಿ ಹಾರ್ಟ್ ಸಿನಿಮಾಗಳನ್ನ ಮಾಡ್ತಾ ಬಂದವರು. ಅಂದರೆ ನಿಮಗೆ ಬಂದು ಒಂದು ಕಮರ್ಷಿಯಲ್ ಸಿನಿಮಾನು, ಬಟ್ ಹರಿಕೃಷ್ಣ ಅವರು ಒಂದು ಮೊದಲನೇ ನಿರ್ದೇಶನ ಅಂತ ಹೇಳ್ಬೋದು ಅಲ್ವಾ. ಬಟ್ ಆದರೂ ಆ ನಿಮ್ಮ ನಂಬಿಕೆ, ದೃಢ ನಿರ್ಧಾರ ಇದೆಯಲ್ಲ, ಅದು ನಿಜವಾಗ್ಲೂ ಮೆಚ್ಕೋಬೇಕಾದ್ದೆ. ಯಾಕೆಂದರೆ ಹರಿಕೃಷ್ಣ ಅವರು ಕನ್ನಡಕ್ಕೆ ಭಾಳ ಸೇವೆ ಸಲ್ಲಿಸಿದ್ದಾರೆ, ಒಳ್ಳೊಳ್ಳೆ ಹಾಡುಗಳನ್ನು ಕೊಟ್ಟಿದ್ದಾರೆ. ಅವ್ರಿಗೆ ಸಿನಿಮಾ ಮಜಲುಗಳು ತುಂಬ ಚೆನ್ನಾಗಿ ಗೊತ್ತು. ಅಂಥರಲ್ಲೂ ನೀವು, ದರ್ಶನ್ ಅವರು, ಹರಿಕೃಷ್ಣ ಅವರು ಬಹಳ ಒಳ್ಳೆ ಕಾಂಬಿನೇಷನ್, ಬಹಳ ಮೇಧಾವಿಗಳೇ ಈ ಸಿನಿಮಾದಲ್ಲಿ ಇದ್ದಾರೆ. ಇನ್ನು ಹೇಳಿ ಸರ್, ದರ್ಶನ್ ಬಗ್ಗೆ ನಿಮ್ಮ ಮನದಾಳದ ಪ್ರೀತಿಯ ಮಾತು ಹೇಳಬೇಕು ಅಂದರೆ ಏನು ಹೇಳ್ತೀರಾ ಅವ್ರಿಗೋಸ್ಕರ? ಅದ್ಭುತವಾದ ವ್ಯಕ್ತಿ. ಸಿನಿಮಾ ತಯಾರು ಮಾಡೋಕ್ಕೆ ಹೊರಡುವಾಗ ನನ್ನ ಸುತ್ತ ಅನೇಕ ಜನ ಅನೇಕ ಮಾತುಗಳನ್ನು ಹೇಳಿದರು. ಅಯ್ಯೋ, ನಿನ್ನ ಕೈಯಲ್ಲಿ ಸಾಧ್ಯವೇ, ದರ್ಶನ್ ಅವ್ರ ಸಿನಿಮಾ ನೀವು ಮಾಡೋಕ್ಕಾಗತ್ಯ? ನನಗೂ ಮತ್ತು ನನ್ನ ಹೆಂಡತಿಗೂ ನಿಜವಾಗಲೂ ಭಯವಾಗಿತ್ತು, ಏನಾಗ್ಬಿಡುತ್ತೋ ಅಂತ. ಅದೆಲ್ಲ ಏನೇನು ಗಾಳಿ ಸುದ್ದಿ, ಅದು ಕೇವಲ ಗಾಳಿ ಸುದ್ದಿ. ನಿಜವಾಗಲೂ ದೊಡ್ಡ ಮನುಷ್ಯ ಆತ, ದೊಡ್ಡ ಸಹೃದಯ, ಎಲ್ಲ ವಿಷಯಕ್ಕೂ ಸ್ಪಂದಿಸುವಂತಹ ವ್ಯಕ್ತಿ. ಮತ್ತು ನನಗೆ ಗೊತ್ತಿರುವುದು ಇಷ್ಟೇ, ಜಗತ್ತು ಕನ್ನಡಿ ಇದ್ದ ಹಾಗೆ. ನಾನು ಹೇಗೆ ಜಗತ್ತನ್ನು ನೋಡ್ತೀನೋ ಆ ಜಗತ್ತು ನನ್ನ ಜೊತೆಗೆ ಹಾಗೆ ಪ್ರತಿಕ್ರಿಯಿಸುತ್ತೆ. ನಾವು ಪ್ರೀತಿ ಕೊಟ್ವಿ, ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ವಿ. ನಮ್ಮ ಜೊತೆಗೆ ದರ್ಶನ್ ಅವರು ಕೂಡ ಅಷ್ಟೇ ಪ್ರೀತಿಯಿಂದ, ಅಷ್ಟೇ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ. ಅಷ್ಟೂ ದಿವಸ ಇವತ್ತಿನವರೆಗೂ, ಇವತ್ತು ನಾವು ಕಾರಲ್ಲಿ ಬರೋವಾಗಲೂ ಮತ್ತೆ ಅವ್ರು ಫೋನ್ ಮಾಡಿದ್ರು, ಏನಾಗಿದೆ, ಏನಾಗ್ತಾಯಿದೆ, ಏನಾಗಬೇಕು ಹೇಳಿ, ನನ್ನಿಂದ ಏನಾಗಬೇಕು ಹೇಳಿ. ಈ ತರಹದ ಒಬ್ಬ ದೊಡ್ಡ ಕಲಾವಿದನಿಗೆ, ಒಬ್ಬ ಮೆಗಾ ಸ್ಟಾರ್ ಅಂತ ನಾವು ಕರ್ನಾಟಕದ ಮಟ್ಟಿಗೆ ಕರೀಬಹುದಾದಂತಹ ಒಬ್ಬ ವ್ಯಕ್ತಿಗೆ ಇರುವ ಈ ಸಹೃದಯತೆ, ಸರಳತೆ, ವಿನಯ ಇದೆಯಲ್ಲ, ಅದನ್ನು ನಾನು ಎಷ್ಟು ಕೊಂಡಾಡಿದ್ರೂ ಸಾಲದು. ಸರ್, ದರ್ಶನ್ ಅವ್ರ ಬಗ್ಗೆ ನಾನೊಂದು ಪ್ರೀತಿಯಿಂದ ಒಂದು ಮಾತು ಹೇಳಬೇಕು ಅಂತ ಇಷ್ಟಪಡ್ತೀನಿ. ನಾನು ತಿಳಿದಾಗೆ ದರ್ಶನ್ ಅವರು ಎಷ್ಟು ಎತ್ತರಕ್ಕೆ ಬೆಳೀತಾ ಇದ್ದಾರೋ ಅಷ್ಟೇ ಒಂದು ತಾಳ್ಮೆಯಿಂದ, ಅಷ್ಟೇ ಒಂದು ಜೀವನದಲ್ಲಿ ತಗ್ಗಿ ಬಗ್ಗಿ ನಡೆಯೋದು ಅವರು. ಯಾಕಂದರೆ ಅವ್ರು ಒಂದೊಂದು ಮಾತು ನಾನು ನೋಡ್ತೀನಿ ಇಂಟರ್ವ್ಯೂವಲ್ಲಿ, ಎಷ್ಟು ಒಂದು ನಯ ವಿನಯತೆ ಅಂದರೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ, ಅಷ್ಟು ದೊಡ್ಡ ವ್ಯಕ್ತಿಗೆ ಅಷ್ಟು ನಯ ವಿನಯತೆ ಇದೆಯಾ ಅಂತ. ಆದರೂ ಯಾಕೆಂದರೆ ನಾನು ಬರ್ಡೇ ಎಲ್ಲ ಶೂಟ್ ಮಾಡ್ಬೇಕಾದ್ರೆ ಇಡೀ ರಾತ್ರಿ ನಿಂತ್ಕೊಂಡು, ಹಾಗೆ ಬೆಳಗ್ಗೆ ನಿಂತ್ಕೊಂಡು ಎಲ್ಲರಿಗೂ ಬರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೈ ಕುಲ್ಕಿ ಅಭಿಮಾನಿಗಳಿಗೆ ನಿಜವಾಗ್ಲೂ ನಿರಾಶೆ ಮಾಡಿದಿರಾ, ಎಷ್ಟು ಸಂತೋಷ ಕೊಡ್ತಾರೆ ಗೊತ್ತಾ? ಅದು ತುಂಬ ಅಪರೂಪದ ತಾಳ್ಮೆ ಅದು. ನೀವು ಬರೀ ಬರ್ತ್ಡೇದು ಹೇಳ್ತಿದ್ದೀರಿ, ನಾನು ಪ್ರತಿ ದಿವಸ ಶೂಟಿಂಗಲ್ಲಿ ನೋಡಿದ್ದೇನೆ. ಅವರು ಸುಮಾರು 9-9:15 ಶೂಟಿಂಗ್ ಜಾಗಕ್ಕೆ ಬರ್ತಾಯಿದ್ರು. ಬಂದರೆ ಬೆಳಗ್ಗೆ ಹೊತ್ತು ಕನಿಷ್ಠ 500 ಜನ ಇರೋರು, ನಿಂತು ಫೋಟೋ ತೆಗೆಸ್ಕೊಳ್ಳೋರು. 500 ಜನಕ್ಕೆ ಬೇಸರ ಇಲ್ಲದೆ ಫೋಟೋ ಕೊಡೋರು. ಅದಾದಮೇಲೆ ಶೂಟಿಂಗ್ ಮುಗಿಸ್ಕೊಂಡು ಹೊರಡ್ತಾರಲ್ಲ, ಕನಿಷ್ಠ ಪ್ರತಿ ದಿವಸ 3,000-4,000 ಜನ ಇರೋರು. ಯಾವುದೇ ಊರಾಗಲಿ, ಅದು ಬೆಂಗಳೂರು ಕರ್ನಾಟಕ ಅಲ್ಲ, ಯಾವುದೋ ಸ್ವೀಡನ್ನಲ್ಲಿ ಮ್ಯಾಲ್ಮೋ ಅನ್ನುವ ಊರು, ಅಲ್ಲೂ ಅಷ್ಟೇ ಜನ ಇರೋರು. ಅಷ್ಟು ಜನಕ್ಕೆ ಅಷ್ಟೇ ತಾಳ್ಮೆಯಿಂದ ಮಾತಾಡುವವರು, ಮಾತಾಡುವುದಿರಬಹುದು, ಫೋಟೋ ಕೊಡೋದಿರಬಹುದು, ಅವರನ್ನು ಸಂತೋಷಪಡಿಸಿ ಕಳಿಸುವುದು. ಯಾಕೆ ಅವ್ರು ನಮ್ಮ ಅವ್ರು ಅನ್ನ ಕೊಡೋರು. ಆ ಅನ್ನ ಕೊಡೋರ ಜೊತೆಗೆ ನಾವು ಪ್ರೀತಿ ಹಂಚ್ಕೊಂಡ್ರೆ ಮಾತ್ರ ಶಾಶ್ವತವಾದ ಪ್ರೀತಿ ಉಳಿಯುತ್ತೆ. ಅದು ಅವ್ರ ತಲೆಯಲ್ಲಿ ತುಂಬ ಚೆನ್ನಾಗಿ ಕೂತಿದೆ. ಹೀಗಾಗಿ ಆ ದೃಷ್ಟಿಯಿಂದ ಹೇಳುವುದಾದರೆ, ದರ್ಶನ್ ನಮ್ಮ ಕಣ್ಣಿಗೆ ಕಾಣುವ ಎತ್ತರ ಏನಿದೆಯೋ 6 ಅಡಿ 2 ಇಂಚು, ಅದಕ್ಕಿಂತ ಒಂದು 3 ಪಟ್ಟು ದೊಡ್ಡ ವ್ಯಕ್ತಿ ಅಂತ ಹೇಳೋಕ್ಕೆ ಸಾಧ್ಯ. ಸರ್, ಈ ಒಂದು ಯಜಮಾನ ಅನ್ನೋ ಟೈಟ್ಲ್ ಇದೆಯಲ್ಲ, ಬಹಳ ದರ್ಶನ್ ಎಷ್ಟು ಹೈಟ್ ಇದ್ದಾರೋ, ಎಷ್ಟು ವೆಯ್ಟ್ ಇದ್ದಾರೋ ಅದಕ್ಕೆ ಅಷ್ಟೇ ತೂಕವಾದಂಥ ಒಂದು ಟೈಟಲ್ಲು. ಅದು ಲೆಕ್ಕ ಹಾಕಿ ಡಬಲ್ ಧಮಾಕ ಅಂತಲೇ ಹೇಳ್ಬೋದು. ದರ್ಶನ್ ಅವರು ಆ ಲುಕ್ಕು, ಅವರ ಒಂದು ಗೆಟಪ್ಪು, ಯಜಮಾನ ಅಂತಕ್ಕಂಥ ಟೈಟ್ಲು ಬಹಳ ತೂಕ ಕೊಡುತ್ತೆ ಸಿನಿಮಾಗೆ. ಈ ಒಂದು ಯಜಮಾನ ಅಂತಕ್ಕಂಥ ಟೈಟ್ಲನ್ನ ಆಯ್ಕೆ ಮಾಡ್ಕೊಳೋಕ್ಕೆ ಕಾರಣ ಏನಾಯ್ತು ಸರ್? ಮೊದಲನೇದು, ದುಡಿಯುವ ವರ್ಗವನ್ನು ಕುರಿತ ಕತೆ ಇದು. ಇಡೀ ಕತೆ ಮಾತಾಡೋದೇ ದುಡಿಮೆನೇ ದೇವರು, ದುಡಿಯೋನೇ ಯಜಮಾನ ಅಂತ. ಇಲ್ಲಿ ದುಡಿಯೋರು ಕೇವಲ ದರ್ಶನ್ ಪಾತ್ರ ಅಲ್ಲ, ಕೋಟ್ಯಾಂತರ ಜನ ದುಡಿಯೋರಿದ್ದಾರೆ. ಅವರೆಲ್ಲರ ಪರವಾಗಿ ಈ ಮಾತನ್ನು ದರ್ಶನ್ ಅವರು ತೆರೆ ಮೇಲೆ ಹೇಳ್ತಾರೆ.
ದುಡಿಯೋ ಎಲ್ಲಿವರೆಗೆ ಯಜಮಾನ ಆಗಿರೋನು ಯಜಮಾನ ಆಗಿ ಉಳಿತಾನೋ ಆಗ ದೇಶ ಉಳಿಯುತ್ತೆ, ಇಲ್ದಿರೋ ಒಡೆದು ಚೂರು ಚೂರು ಆಗೋಗ್ಬಿಡುತ್ತೆ ಅನ್ನುವ ಮಾತನ್ನು ಹೇಳ್ತಾರೆ. ಹಾಗಾಗಿ ಈ ಚಿತ್ರಕ್ಕೆ ತುಂಬ ಹೊಂದುವ ಮಾತು ಒಂದು ಕುಟುಂಬದ ಕತೆ ಅಲ್ಲ, ಒಂದು ಸಮಾಜದ ಕತೆ, ರೈತರ ಕತೆ, ಎಣ್ಣೆ ಗಾಣ ಕೆಲಸ ಮಾಡೋರ ಕತೆ, ಹೀಗೆ ಎಲ್ಲ ಕಾರ್ಮಿಕರ ಕತೆ ಇರೋದರಿಂದ ಒಂದು ವಿಶಿಷ್ಟವಾದ ಕತೆಗೆ ವಿಶಿಷ್ಟವಾದ ಮತ್ತು ಹೊಂದುವ ಶೀರ್ಷಿಕೆಯನ್ನು ಇಡೋದಕ್ಕೆ ಸಾಧ್ಯ ಆಗಿದೆ. ಒಟ್ಟು ಎಷ್ಟು ದಿನ ಕಾಲ ನಡೀತು ಸರ್ ಇದು ಟೈಮ್ ತೊಗೊಂಡು ಶೂಟಿಂಗ್ ಎಲ್ಲ? 92 ದಿವಸ ಒಟ್ಟು ಶೂಟಿಂಗ್ ಮಾಡಿದ್ದೇವೆ. ಅದರಲ್ಲಿ ದರ್ಶನ್ ಅವರು ಸರಿಸುಮಾರು 75ರಿಂದ 76 ದಿವಸ ನಮ್ಮ ಜೊತೆ ಪಾಲ್ಗೊಂಡಿದ್ದಾರೆ. ನಾವು ಅಂದ್ಕೊಂಡ ಕ್ರಮದಲ್ಲೇ ಚಿತ್ರೀಕರಣ ಆಗಿದೆ, ಏನೂ ಹೆಚ್ಚು ಕಡಿಮೆ ಆಗಿದೆ. ಎಕ್ಸೆಪ್ಟ್ ಆಫ್ಕೋರ್ಸ್ ಅಂಬರೀಷ್ ಅವರು ನಮ್ಮನ್ನು ಕಳ್ಕೊಂಡಿದ್ದು, ಅಂಬರೀಷ್ ಅವ್ರನ್ನ ಇವ್ರ ನಡುವೆ ದರ್ಶನ್ ಅವ್ರಿಗೆ ಕೈಗೆ ಏಟಾಗಿದ್ದು, ಈ ತರಹದ ಸಣ್ಣ ಪುಟ್ಟ ಅವಘಡಗಳನ್ನು ಹೊರತುಪಡಿಸಿದ್ರೆ ನಾವು ಏನನ್ನು ಯೋಜನೆ ಮಾಡಿದ್ವಿ ಕಳೆದ ವರ್ಷ ಫೆಬ್ರವರಿ 19 ಮೊದಲನೇ ದಿವಸ ಚಿತ್ರೀಕರಣ ಆಗಿದ್ದಾಗಿಂದ ಇವತ್ತಿನವರೆಗೆ ನಾವೇನು ಅಂದ್ಕೊಂಡಿದ್ವಿ ಅದೇ ಕ್ರಮದಲ್ಲಾಗಿದೆ. ಜನ ಕೂಡ ನಾವು ಅಂದ್ಕೊಂಡು ಹಾಗೆ ಪ್ರತಿಕ್ರಿಯಿಸ್ತಾರೆ ಅಂತ ಅಂದ್ಕೊಂಡಿದ್ವಿ. ಖಂಡಿತ ಸರ್, ಖಂಡಿತ ಪ್ರತಿಕ್ರಿಯೆ ನೀವೇ ನೋಡ್ತಾ ಇದ್ದಾರೆ, ನಾವು ನೋಡ್ತಾ ಇದ್ವಿ. ಯಾಕೆಂದರೆ ಯಜಮಾನ ಸಿನಿಮಾನು ಇತ್ತೀಚೆಗೆ ಕನ್ನಡ ಸಿನಿಮಾ ಬಹಳ ಕ್ರೇಜ್ ಹುಟ್ಟಿಸ್ತಾ ಇದೆ. ಬರೀ ಕರ್ನಾಟಕದವ್ರಿಗೆ ಅಷ್ಟೇ ಅಲ್ಲ, ಹೊರ ರಾಜ್ಯದವ್ರಿಗೂ ಬಹಳ ಒಂದು ಕ್ರೇಜ್ ಇದೆ. ನೆಕ್ಸ್ಟು ಕನ್ನಡ ಸಿನಿಮಾ ಯಾವ್ದು ಬರ್ಬೋದು ಅಂತೇಳಿ ಆ ರೀತಿ ಒಂದು ಟ್ರೆಂಡ್ ಕ್ರಿಯೇಟ್ ಆಗಿಬಿಟ್ಟಿದೆ. ಇಂಥ ಒಂದು ಸಂದರ್ಭದಲ್ಲಿ ನೀವು ಸಿನಿಮಾ ಮಾಡಿದ್ದು ನಮಗೂ ಬಹಳ ಒಂದು ಸಂತೋಷನೇ. ಸರ್, ನಿನ್ನ ಸಿನಿಮಾದ ಬಜೆಟ್ ಬಗ್ಗೆ ಹೇಳಬೇಕಂತಂದರೆ? ಅದೆಲ್ಲ ಲೆಕ್ಕಾಚಾರಗಳಾಗಬೇಕು, ಆಗಿರ್ಬೋದು. ಹತ್ರ ಒಂದು 35ರಿಂದ 40 ಒಳಗಡೆ ಖರ್ಚಾಗಿರಬಹುದು ಅಂತ ಅಂದ್ಕೋತೀನಿ, ಅಂದಾಜು ವೆಚ್ಚ. ಮತ್ತು ಭಾಳ ಮುಖ್ಯವಾಗಿ ನೀವು ಹೊರ ರಾಜ್ಯದಲ್ಲಿ ಅಂದ್ರಲ್ಲ, ಎಲ್ಲರೂ ಅದನ್ನು ಬೇರೆ ಭಾಷೆಗೆ ಡಬ್ ಮಾಡಿ ಬಿಡುಗಡೆ ಮಾಡ್ತಾರೆ. ಮೊದಲನೇ ಬಾರಿಗೆ ನಾವು ಕನ್ನಡ ಸಿನಿಮಾ ಆಗಿಯೇ ಅಹಮದಾಬಾದಲ್ಲೂ ಕನ್ನಡ ಸಿನಿಮಾ ಆಗಿಯೇ ಬಿಡುಗಡೆ ಆಗಿದೆ. ಕರ್ನೂಲು ಅಥವಾ ಯಾವುದೋ ಆಂಧ್ರ ಪ್ರದೇಶದ ಸೂರತ್ನಂಥ ಊರಿನಲ್ಲೂ ಕನ್ನಡ ಸಿನಿಮಾನೇ ಬಿಡುಗಡೆ ಆಗಿದೆ ಮತ್ತು ಇಂಗ್ಲೀಷ್ ಸಬ್ಟೈಟ್ಲ್ ಇದೆ. ಅಷ್ಟೇ ಅವ್ರು ಯಾರೋ ಕನ್ನಡ ಬರೆದಿರೋನು ನೋಡಿದವನಿಗೆ ಇಂಗ್ಲೀಷ್ ಸಬ್ಟೈಟ್ಲ್ ನೋಡ್ಕೋಬಹುದು. ಆದರೆ ಕನ್ನಡವಾಗಿಯೇ ಬಿಡುಗಡೆ ಆಗಿದೆ. ಸೂರತ್ತಲ್ಲೂ ಹೌಸ್ಫುಲ್ ಆಗಿದೆ, ಅಹಮದಾಬಾದಲ್ಲೂ ಹೌಸ್ಫುಲ್ ಆಗಿದೆ, ಲಕ್ನೋದಲ್ಲೂ ಹೌಸ್ಫುಲ್ ಆಗಿದೆ ಅನ್ನೋದು. ಬಟ್ ಈ ಸಬ್ಟೈಟ್ ಅಂತಕ್ಕಂಥದ್ದು ಪ್ರತಿಯೊಂದು ಸಿನಿಮಾದಲ್ಲೂ ಬರುತ್ತೆ ಅಥವಾ ಬೇರೆ ರಾಜ್ಯಗಳ ಮಾತ್ರ ಪ್ಲೇ? ಇಲ್ಲೂ ಬರುತ್ತೆ. ಈಗ ಎಲ್ಲೆಲ್ಲಿ ಬೇಕು ಅಂತ ಬೇರೆ ಬೇರೆ ಭಾಷೆಯ ಜನ ಇರುವಂತಹ ಜಾಗ ಎಲ್ಲಿದೆಯೋ ಅಲ್ಲೆಲ್ಲ ಕಡೆ ಇಂಗ್ಲೀಷ್ ಸಬ್ಟೈಟ್ಲು ಇದೆ. ಆದರೆ ಅವ್ರು ಕೇಳೋದು ಕನ್ನಡನೇ. ಕೆಳಗಡೆ ಇಂಗ್ಲೀಷಲ್ಲಿ ಓದಿ ಅರ್ಥ ಮಾಡ್ಕೋಬಹುದು. ಆ ಮೂಲಕ ಏನಾಗುತ್ತೆ, ನನ್ನ ಭಾಷೆಯನ್ನು ಎಲ್ಲರ ಕಿವಿಗೆ ತಲುಪಿಸುವ ಆನಂದ ನಂದಾಗುತ್ತೆ. ಯಾಕೆಂದ್ರೆ ನಂದು ಭಾಷೆ ಅಂತ ಒಂದು ಇದೆಯಲ್ಲ, ಈ ಭಾಷೆಗೆ ಅಂತ ಒಂದು ನನಗೆ ಅದ್ರ ಜೊತೆಗೆ ಒಂದು ಪ್ರೀತಿ, ಒಂದು ಸಂಬಂಧ ಇದೆಯಲ್ಲ, ಅದನ್ನು ಉಳಿಸ್ಕೊಳ್ಳುವ ಆನಂದ, ಅದನ್ನು ದಾಟಿಸುವ ಆನಂದ, ಹಂಚುವ ಆನಂದ. ಉಳಿಸ್ಕೊಳ್ಳೋದು ಒಂದು ಕೆಲಸ, ದಾಟಿಸೋದು 2ನೇ ಕೆಲಸ, ಹಂಚೋದು 3ನೇ ಕೆಲಸ. 3 ಮಾಡಿದ್ರೆ ಅದೇ ಕನ್ನಡದ ಕೆಲಸ. ಖಂಡಿತ ನೀವು ಕನ್ನಡಕ್ಕೋಸ್ಕರ ಇದ್ದೀರಾ, ಕನ್ನಡಕ್ಕೋಸ್ಕರ ದುಡಿತಾ ಇದ್ದೀರಾ, ಮುಂದೆನೂ ದುಡಿತೀರಾ, ಇನ್ನೂ ಹೆಚ್ಚಿನ ಸಿನಿಮಾಗಳು ಮಾಡ್ತೀರಾ. ಯಾಕೆಂದರೆ ಈ ಸಿನಿಮಾ ಅಷ್ಟು ನಿಮ್ಗೆ ಯಶಸ್ಸು ತಂದುಕೊಡುತ್ತೆ, ಅದು ಖಂಡಿತ ಸತ್ಯ. ಹಾಗೆ ನೀವು ತುಂಬ ಇಷ್ಟಪಡೋದು ಅಥವಾ ತುಂಬ ಈ ಒಂದು ಯಜಮಾನ ಸಿನಿಮಾದಲ್ಲಿ ಮರೆಯೋಕ್ಕಾಗದೇ ಇರ್ತಕ್ಕಂಥ ಒಂದು ಘಟನೆ, ಸವಿ ನೆನಪು ಅಂದರೆ ಏನು ಅಂತ? ತುಂಬ ಇದೆ ಆ ತರಹದ್ದು. ದೇವರಾಜ್ ಅವರು ನಮ್ಮ ಜೊತೆಗೆ ನಡ್ಕೊಂಡ ಕ್ರಮ ಇರಬಹುದು, ಸಾಧು ಕೋಕಿಲ ಥರದವರು ಹೊತ್ತಲ್ಲದ ಹೊತ್ತಿನಲ್ಲಿ ಬಂದು ನಮ್ಮ ಜೊತೆಗೆ ಸಹಕಾರ ಕೊಟ್ಟಿದ್ದಿರಬಹುದು. ಹೀಗೆ 1-2 ಅಲ್ಲ, ಅನೇಕ. ನಾವು ಒಂದೊಂದು ಸೆಟ್ಟನ್ನು ಮಾಡಿದಾಗಲೂ, ಉದಾಹರಣೆಗೆ ಇಂಟರ್ವಲ್ಲಲ್ಲಿ ಒಂದು ಫೈಟ್ ಬರ್ತದೆ, ಅದಕ್ಕಾಗಿ ಮಕ್ಕಿಕಟ್ಟೆ ಅಂತ ಕರಾವಳಿಯಲ್ಲಿದೆ, ಅಲ್ಲಿನ ರಾಣಿಯ ಬಕ್ಕದೇವಿ ಅಂತ ಅವಳು ಬ್ರಿಟಿಷರ ಜೊತೆ ಹೋರಾಟ ಮಾಡೋಕ್ಕೆ ಬೊಂಬೆಗಳನ್ನು ತಯಾರು ಮಾಡಿಬಿಡ್ತಾಳೆ. ಹೋದರೆ ಹಾಗೆ ಅದನ್ನು ನಿಲ್ಲಿಸ್ಬಿಟ್ಟು ಇಷ್ಟು ಜನ ಸೈನಿಕರಿದ್ದಾರೆ ಅಂತ ವಾಪಸ್ ಹೊಟ್ಟೋಗ್ತಾರೆ, ಅವರು ಫೈಟ್ ವಾಪಸ್ ಹೊಟ್ಟೋಗ್ತಾರೆ. ಆ ತರಹದ ಬೊಂಬೆಗಳನ್ನು ಇಲ್ಲಿ ನಾವು ಸೃಷ್ಟಿ ಮಾಡಿದ್ದೀವಿ. ಅವ್ರೇನು ಮಾಡಿದ್ರು ಆ ಥರದ ಬೊಂಬೆಗಳನ್ನು ಸೃಷ್ಟಿ ಮಾಡಿದ್ದೀವಿ. ಈ ಥರದೊಂದು ಸೆಟ್ ಹಾಕಬೇಕು ಅಂದ್ಕೊಂಡು ಮತ್ತು ಅದನ್ನು ಹಾಕುವುದು, ಅದಕ್ಕೆ ಶಶಿಧರ್ ಅಡಪ ಅವರು ನಾವು ಅಂದ್ಕೊಂಡ 15-16 ದಿವಸದೊಳಗಡೆ ಅದನ್ನು ಸೆಟ್ಟನ್ನು ರೆಡಿ ಮಾಡೋದು, ಇದೆಲ್ಲ ಬೆರಗಾಗುವಂಥ ವಿಷಯ. ಈ ಥರದ 1-2 ಉದಾಹರಣೆ ಹೇಳೋದಲ್ಲ, ಕೋಟ್ಯಾಂತರ ಉದಾಹರಣೆ ಹೇಳ್ಬೋದು. ಆಮೇಲೆ ಅದೆಲ್ಲಿಂದಲೂ ದಿಂಡಿಗಲ್ ಅನ್ನುವ ಊರಿನಿಂದ ಜಲ್ಲಿಕಟ್ಟು ಆಡುವ ಎತ್ತುಗಳು, ಗೂಳಿಗಳನ್ನು ತರಿಸಿದ್ವಿ. ಅದನ್ನು ಟ್ರೈನಿಂಗ್ ಕೊಡ್ತಿದ್ವಿ ಶೂಟಿಂಗಿಗೆ ಅಂತ, ಒಂದು ಬಿಡಿಸ್ಕೊಂಡ್ಬಿಡ್ತು. ಒಂದೊಂದು ನಡೆಯೋಕ್ಕೆ 3-3 ಜನ, ಅಯ್ಯೋ ಒಬ್ಬೊಬ್ಬರು ಒಂದೊಂದು ದಿಕ್ಕಾಪಾಲು, ಲಾರಿ ಕೆಳಗೆ ಎಲ್ಲ ಸೇರ್ಕೊಂಡ್ಬಿಟ್ರು ಜನ. ಅದಕ್ಕೆ ಹಿಡಿಯೋಕ್ಕೆ ಸಾಧ್ಯ ಇಲ್ಲ ಒಬ್ಬ ಮನುಷ್ಯ. ಈ ಥರದ ಅನುಭವಗಳು ಇದೆ. ಆಮೇಲೆ ಮೈಸೂರಲ್ಲಿ ಶೂಟಿಂಗ್ ಮಾಡ್ತಿದ್ವಿ. ನಾವು ಶೂಟಿಂಗ್ ಮಾಡ್ತಿದ್ದ ಜಾಗದ ಪಕ್ಕದಲ್ಲಿ ಒಂದು ದೊಡ್ಡ ಒಣಗಿದ ಹುಲ್ಲು ಬೆಳೆದಿದ್ದ ಸೈಟು, ಅದು ಈ ಶಿವರಾತ್ರಿ ಸ್ವಾಮಿಗಳಿಗೆ ಸೇರಿದ್ದೆ. ಆದರೆ ಆ ಖಾಲಿ ಜಾಗ, ಅಲ್ಲಿಗೆ ಬೆಂಕಿ ಬಿದ್ದುಬಿಡ್ತು.
ಇಡೀ ಒಣ ಹುಲ್ಲು ಸುಟ್ಟು ಹೇಗೆ ಬಂತು ಅಂದರೆ ಯಾರಿಗೇನಾಗ್ಬಿಡುತ್ತೋ, ನಿಂತಿರೋ ಕಾರ್ಗಳಿಗೇನಾಗುತ್ತೋ, ಈ ಥರದ್ದು ಘಟನೆ ಯಾರಿಗೂ ಏನೂ ಆಗಲಿಲ್ಲ. ಆದರೆ ಈ ಥರದ ಘಟನೆಗಳೂ ಇದಾವೆ. ಸವಿ ನೆನಪು ಎಲ್ಲದೂ ಬೇಕು ಜೀವನದಲ್ಲಿ ಸವಿಯೋದಕ್ಕೆ ಪ್ರತಿಯೊಂದು ಬೇಕು. ಇರ್ತವೆ. ಕಹಿ ಇಲ್ದಿರ ಸಿಹಿ ಇಲ್ಲ, ಸಿಹಿ ಇರ್ತವೆ. ಕಹಿ ಇದ್ದಾಗಲೇ ಸಿಹಿ ಅನುಭವ ಹೆಚ್ಚಾಗೋದು ಅಲ್ವಾ ಸರ್. ಫೈನಲ್ ಆಗಿ ಈ ಒಂದು ಸಿನಿಮಾ, ಈ ಒಂದು ವಿಡಿಯೋ ಮೂಲಕ ನೀವು ಯಾರ್ಯಾರಿಗೆಲ್ಲ ಅಭಿನಂದನೆ ಸಲ್ಲಿಸಬೇಕು ಅಂತ ಇಷ್ಟಪಡ್ತೀರಾ ಯಜಮಾನ ಸಿನಿಮಾ? ಎಲ್ರಿಗೂ ಈ ಯಜಮಾನ ಸಿನಿಮಾ ತಂಡದಲ್ಲಿ ಕೆಲಸ ಮಾಡಿದ ಪ್ರತಿಯೊಬ್ಬರೂ ಅಭಿನಂದನಾರ್ಹರು. ಕಟ್ಟ ಕಡೆಯ ಸಹಕಲಾವಿದನವರೆಗೆ ಪ್ರತಿಯೊಬ್ಬರು ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ಮೊದಲನೇದು. ಎರಡನೇದು, ದರ್ಶನ್ ಅವರ ಅಭಿಮಾನಿ ಬಳಗ. ನಾವು ಏನು ಪ್ರಚಾರ ಮಾಡ್ತೀವೋ ಅದು ಕಡಿಮೆ ಇರಬಹುದು. ದರ್ಶನ್ ಅವರ ಅಭಿಮಾನಿ ಬಳಗ ಮಾಡಿರುವ ಪ್ರಚಾರ ಇದೆಯಲ್ಲ, ಅದು ನಾವು ಮಾಡಿರೋ ಪ್ರಚಾರದ ಮುಂದೆ ತುಂಬ ದೊಡ್ಡದು, ಬೃಹತ್. ಎಷ್ಟು ಪ್ರಚಾರ ಮಾಡಿದ್ದಾರೆ ಅವರು, ಯಾವ್ಯಾವ ಥರದ ವಿಡಿಯೋಗಳನ್ನು ಮಾಡಿದ್ದಾರೆ, ಬೆರಗಾಗೋಗ್ಬಿಡ್ತೀರಿ ನೀವು. ಅವ್ರು ಎಲ್ಲೋ ಯಾವುದೋ ಕಟೌಟ್ ಹಾಲು ಹಾಕ್ಬೋದು, ಅದನ್ನೊಂದು ವಿಡಿಯೋ ಹಾಕ್ತಾರೆ. ಅವ್ರಿಗೆ ದರ್ಶನ್ ಅವ್ರ ಮೇಲಿರುವ ಪ್ರೀತಿಯನ್ನು ಅವರು ಮತ್ತೆ ಮತ್ತೆ ಹೇಳ್ತಿದ್ದಾರಲ್ಲ, ಆ ಮೂಲಕ ಸಿನಿಮಾ ನಾವು ಅಂದ್ಕೊಂಡಿದ್ದಕ್ಕಿಂತ ದೊಡ್ಡದಾಗಿದೆ. ಅವರೆಲ್ಲರಿಗೂ, ಪ್ರತಿಯೊಬ್ಬ ಅಭಿಮಾನಿ, ಈ ಸಿನಿಮಾ ನೋಡುವ ಪ್ರತಿಯೊಬ್ಬನಿಗೂ ಕೂಡ ನಾವು ವಿಶೇಷವಾದ ಅಭಿನಂದನೆ ಹೇಳಬೇಕು. ನಿಜ ಹೇಳಬೇಕಂತಂದರೆ ಬರೀ ಪತ್ರಿಕೋದ್ಯಮ ಅಷ್ಟೇ ಅಲ್ಲ, ಪ್ರತಿಯೊಬ್ಬ ವೀಕ್ಷಕ, ಪ್ರೇಕ್ಷಕ, ಅಭಿಮಾನಿಯೂ ಸಹ ಒಂದು ರೀತಿ ಪತ್ರಕರ್ತನಿಗೆ ಕೆಲಸ ಮಾಡ್ತಾನೆ ಸೋಷಿಯಲ್ ಮೀಡಿಯಾದಲ್ಲಿ. ಯಾಕೆಂದರೆ ಸಿನಿಮಾ ಬಗ್ಗೆ ಪ್ರಚಾರ ಮಾಡ್ತಕ್ಕಂಥದ್ದು, ಸೆಲ್ಫಿಗಳು ತೊಗೊಳ್ತಕ್ಕಂಥದ್ದು, ಶೇರ್ ಮಾಡ್ತಕ್ಕಂಥದ್ದು, ಅದ್ರ ಬಗ್ಗೆ ಟ್ರೋಲ್ ಮಾಡ್ತಕ್ಕಂಥದ್ದು, ಇವತ್ತಿನ ದಿನ ಆ ಮಟ್ಟಕ್ಕೆ ಸೋಷಿಯಲ್ ಮೀಡಿಯಾ ಖಂಡಿತ ಈ ಅಭಿಮಾನಿ ಬಳಗ ಇದೆಯಲ್ಲ, ಅದು ಕನ್ನಡದ ಪ್ರೀತಿ ಇರ್ಬೋದು, ಸಿನಿಮಾದ ಪ್ರೀತಿ ಇರ್ಬೋದು, ಯಾವ ಪ್ರೀತಿನಾರು ಆಗಿರಲಿ, ಅದು ಒಬ್ಬ ನಿರ್ಮಾಪಕನಿಗೆ ದೊಡ್ಡ ಒಂದು ಸೈನ್ಯನೇ ಬೆನ್ನಿಗೆ ಸಿಕ್ಕ ಹಾಗೆ. ಅವ್ರು ಮಾಡಿರುವ ಕೆಲಸನ ಮರೆಯೋಕ್ಕೆ ಸಾಧ್ಯ ಇಲ್ಲ. ತುಂಬ ಸಂತೋಷ ಸುರೇಶ್ ಸರ್, ನಿಮ್ಮ ಜೊತೆ ಮಾತಾಡಿ ತುಂಬ ಸಂತೋಷ ಆಯಿತು. ಮತ್ತೊಮ್ಮೆ ಎಲ್ಲ ಕನ್ನಡಿಗರ ಪರವಾಗಿ, ಇಡೀ ಚಿತ್ರತಂಡದ ಪರವಾಗಿ, ನಿಮಗೆ ಎಲ್ಲ ದರ್ಶನ್ ಅಭಿಮಾನಿಗಳಂತಲ್ಲ ಪ್ರತಿಯೊಬ್ಬರ ಪರವಾಗಿಯೂ ನಿಮ್ಮ ಚಿತ್ರ ಯಶಸ್ಸಾಗಲಿ. ನೀವು ಈ ಸಿನಿಮಾಗೆ ಒಂದು ಬಂಡವಾಳ ಹಾಕಿದ್ದೀರಾ, ನಿಜವಾದ ಯಜಮಾನನಾಗಿ ಇನ್ನೂ 10 ಸಿನಿಮಾಗಳ ಯಜಮಾನ ಆಗಲಿ ಅನ್ನೋದು ನಮ್ಮೆಲ್ಲರ ಆಸೆ. ಐ ವಿಶ್ ಯು ಆಲ್ ದ ಬೆಸ್ಟ್, ಆಲ್ ಯುವರ್ ಟೀಮ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್.